ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನನ್ನ ಹೊಸ ವ್ಲಾಗಿಗೆ ವೆಲ್ಕಮ್. ಸೊ ವಿಡಿಯೋನ ಹಾಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಇಂಟ್ರಡಕ್ಷನ್ ಕೊಡಿದೆ, ಮರ್ತೋಗ್ಬಿಟ್ಟಿದ್ದೆ. ಸೊ ಸುಂಕದಕಟ್ಟೆ ಮಾರ್ಕೆಟ್ಗೆ ನಾವು ಸ್ವಲ್ಪ ಕ್ಲಾತ್ಸು ವೆಜಿಟೇಬಲ್ಸ್ ತರೋಕ್ಕೆ ಅಂತ ಹೋಗಿದ್ವಿ. ಯೂಶ್ವಲಿ ನಮ್ಮ ಅಮ್ಮನ ಕೆಲಸದಿಂದ ಬರ್ಬೇಕಾದ್ರೆ ತರ್ತಾರೆ. ಆದರೆ ನನಗೆ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ಸ್ವಲ್ಪ ಮನೆಯಲ್ಲಿ ಬೇಜಾರಾಗ್ತಿತ್ತು. ಆ್ಯಂಡ್ ಅವತ್ತು ನಮ್ಮ ಅಕ್ಕಂಗೆ ರಜೆ ಕೂಡ ಇತ್ತು. ಅದಕ್ಕೆ ಸುಮ್ಮನೆ ಓಡಾಡ್ದಂಗೂ ಆಗುತ್ತೆ ಅಂತ ಹೋಗಿದ್ವಿ. ಬಟ್ ಸುಂಕದಕಟ್ಟೆಲ್ಲ ನಮ್ಮ ಮನೆ ಅಲ್ಲಿಲ್ಲ. ಸೊ ಬಸ್ ಫ್ರೀ ಅಲ್ವಾ, ಅದಕ್ಕೆ ಹೋಗಿದ್ವಿ ಸುಮ್ಮನೆ ಹಾಗೆ. ಸೊ ಏನೇನು ತೊಗೊಂಡ್ಬಂದ್ವಿ ಅಂತ ನಾನು ತೋರಿಸ್ತೀನಿ. ಆ್ಯಂಡ್ ನಮ್ಮ ಅಕ್ಕ ಕಾಲೇಜ್ಗೆ ಹೋಗೋದ್ರಿಂದ ಅವ್ರಿಗೆ ಡ್ರೆಸ್ಸಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಅವ್ರು ಡ್ರೆಸ್ ತೊಗೊಂಡ್ರು, ನಾನೇನು ತೊಗೊಳ್ಲಿಲ್ಲ. ಆ್ಯಂಡ್ ತುಂಬ ರಶ್ ಇತ್ತು. ಅವತ್ತು ಫ್ರೈಡೇ ಆಗಿತ್ತು ಅವತ್ತು. ಆ್ಯಂಡ್ ನಮ್ಮ ಅಕ್ಕ ನೋಡ್ತಿರ್ಬೋದು, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಏನಕ್ಕಂದರೆ ರೋಡ್ ದಾಟಿಸ್ಬೇಕಾದ್ರೆ, ಅಂದರೆ ಈ ಸೈಡಿಂದ ಆ ಸೈಡ್ ಹೋಗ್ಬೇಕಾದ್ರೆ ಅಷ್ಟೊಂದು ರಶ್ ಇತ್ತು. ಆ್ಯಂಡ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಮನೆಗೆ ಬಂದು ನಾನು ಫ್ರಿಜ್ ಒಳಗೆ ನೀರು ಇಟ್ಟಿದ್ದೆ. ಫುಲ್ಲು ಕೋಲ್ಡ್ ಆಗಿತ್ತು, ಕುಡಿದೆ. ಆ್ಯಂಡ್ ಏನೇನು ತೊಗೊಂಡ್ಬಂದ್ವಿ ಅಲ್ಲಿಂದ ಅಂತ ತೋರಿಸ್ತೀನಿ. ಸೊ ನುಗ್ಗೆಕಾಯಿ ತೊಗೊಬಂದ್ವಿ. ಆ್ಯಕ್ಚುಲಿ ಸೊಪ್ಪು ತೊಗೊಬರ್ಬೇಕಿತ್ತು, ಸೊಪ್ಪು ಇರಲಿಲ್ಲ. ಅಂದರೆ ಇತ್ತು, ಮಿಕ್ಸ್ ಸೊಪ್ಪು ಇರಲಿಲ್ಲ, ಬೇರೆ ಥರ ಇತ್ತು. ಅದಕ್ಕೆ ನುಗ್ಗೆಕಾಯಿ ತೊಗೊಬಂದ್ವಿ. ಆ್ಯಂಡ್ ಟೊಮೆಟೊ ಎಷ್ಟು 1 kg ಅಂತೆ. ಇದು ಎಷ್ಟು ರುಪೀಸೋ ನಂಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಅಕ್ಕ ಡ್ರೆಸ್ ತೊಗೊಂಡಿದ್ದಾಳೆ. ನನಗೇನು ಇಷ್ಟ ಆಗಿಲ್ಲ. ಇದು ಅಂಬ್ರೆಲಾ ಟೈಪ್ ಡ್ರೆಸ್. ಇದು ಎಷ್ಟು 250ನಾ? 250. ಆಮೇಲೆ ಇದೊಂದು ಲೆಗ್ಗಿನ್ಸ್. ಇಷ್ಟೇ ತೊಗೊಂಬಂದಿದ್ದ ಅಲ್ಲಿಂದ. ಆಮೇಲೆ ಫ್ರೈಡೆ ಆಗಿದ್ದರಿಂದ ಪೂಜೆ ಮಾಡಿದೆ. ನಮ್ಮ ಅಕ್ಕ ನುಗ್ಗೆಕಾಯಿ ಎಲ್ಲ ಬಿಚ್ಚಿಕೊಟ್ರು. ತರಕಾರಿ ತೊಗೊಂಡಿದ್ದೀನಿ, ಮಿಕ್ಸ್ ತರಕಾರಿ. ಯಾವ ತರಕಾರಿ ಬೇಕಾದ್ರೂ ತೊಗೋಬೋದು. ಇನ್ನು ಒಂದು 5 ಟೊಮೆಟೊ, 2 ಈರುಳ್ಳಿ, ಆ್ಯಂಡ್ ಇಲ್ಲಿ ಹೆಸರು ಕಾಳು, ಕಾಳು ಮತ್ತು ಬೇಳೆ. ನೀವು ಇದರಲ್ಲಿ ಯಾವ ತರಕಾರಿ ಬೇಕಾದ್ರೂ ತೊಗೋಬೋದು. ಆ್ಯಂಡ್ ಇಲ್ಲಿ ಯಾವ ಕಾಳು ಬೇಕಾದ್ರೂ ತೊಗೋಬೋದು. ಫಸ್ಟಿಗೆ ನಾನು ಕುಕ್ಕರ್ ತೊಗೊಂಡು ಈ 3 ಬೇಳೆನೂ ಈ ಕ್ಯಾಪ್ ಅಳತೆಯಲ್ಲಿ ತೊಗೊಂಡು ಇದಕ್ಕೆ ಹಾಕಿ ತೊಳ್ಕೊತೀನಿ ಫಸ್ಟು. ಸೊ ಈ ಥರ ಕ್ಯಾಪಲ್ಲಿ 3 ಕಾಳನ್ನು ಹಾಕ್ಕೊತೀನಿ ನಾನು. ಇದೊಂದು ಆ್ಯಂಡ್ ನೆಕ್ಸ್ಟ್ ಇದು, ಆ ಥರ ಸೇಮ್ ಇದೇ ಥರ ಕ್ಯಾಪ್ ತೊಗೊಂಡು ಹಾಕ್ಕೊತೀನಿ. ಸೊ ಈ ಥರ ಇದನ್ನೆಲ್ಲ ನಾನು ತೊಳ್ಕೊತೀನಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೋದು. ಇಲ್ಲಿ 2 to 3 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈ ಕಾಳೆಲ್ಲ ಮುಳುಗೋಷ್ಟು ಹಾಕಿದ್ರೆ ಸಾಕು. ಇಷ್ಟು ಸಾಕು, 1 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ತರಕಾರಿ ನುಗ್ಗೆಕಾಯಿನ ಸಪ್ರೇಟ್ ಬೇಯಿಸ್ಕೋಬೋದು ನೀವು. ನಾನು ಕಾಳು ಜೊತೆನೇ ಬರೀ ತರಕಾರಿ ಬೇಳೆನ ಬೇಯಿಸ್ಕೊತಾ ಇದ್ದೀನಿ. ನುಗ್ಗೆಕಾಯಿನ ನಾನು ಒಗ್ಗರಣೆಲೇ ಬೇಯಿಸ್ತೀನಿ. ಸೊ ಇಲ್ಲಿ ನಾನು ಟೊಮೆಟೊ ಕಟ್ ಮಾಡ್ಕೊಂಡು ಈ ಬೌಲ್ ಏನಿದೆ ಸೈಡಲ್ಲಿ ಹಾಕಿದ್ದೀನಿ. ಸೇಮ್ ಈರುಳ್ಳಿ ಕೂಡ ಹಾಗೆ ಹಾಕಬೇಕು. ಅದಕ್ಕೆ ಸ್ವಲ್ಪ ನಾನು 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಚೂರು ಹಾಕೋತೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಕೂಡ ಹಾಕೋತೀನಿ. ಈರುಳ್ಳಿ ನೀವು ರುಬ್ಬಕ್ಕೂ ಹಾಕ್ಕೋಬೋದು. ನಾನಿಲ್ಲಿ ಇದಕ್ಕೆ ಹಾಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಬೆಳ್ಳುಳ್ಳಿ ಕೂಡ ಈಗಲೇ ಹಾಕ್ಬೋದು. ಬಟ್ ನಾನು ಒಗ್ಗರಣೆಗೆ ಹಾಕೋತೀನಿ. ಸೊ 1/2 ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಆ್ಯಂಡ್ ಟಿಪ್ಸ್ ಏನಂದರೆ, ಸೊ ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಕೂಡ ಈ ಥರ ಮರ ಅಥವಾ ಪೇಪರ್ ಕವರ್ ಏನಾದ್ರು ಇಟ್ಕೊಂಡ್ರೆ ಸೊ ಅಲ್ಲಿ ಕಸ ಗುಡಿಸೋದು ಒಂದು ಕೆಲಸ ಕಮ್ಮಿ ಆಗುತ್ತಂತ. ನಾನು ಯಾವಾಗಲೂ ಇದನ್ನು ಫಾಲೋ ಮಾಡ್ತಿರ್ತೀನಿ. ಆ್ಯಂಡ್ ಮಿನಿ ಬ್ಲಾಗ್ಸಲ್ಲಿ ನೀವು ನೋಡಿರ್ಬೋದು, ಬಟ್ ನಾನು ಏನೂ ಹೇಳಿಲ್ಲ ಈ ಥರ. ಸೊ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು 3 ವಿಜಿಲ್ಸ್ ಹಾಕಿಸಿದ್ರೆ ಸಾಕು, ಫುಲ್ ಬೆಂದೋಗುತ್ತೆ. ಸೊ ಈಗ ಒಗ್ಗರಣೆಗೆ ಏನು ಬೇಕು ಆ್ಯಂಡ್ ರುಬ್ಕೊಳ್ಳೋಕೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಅದೇನು ಜಾಸ್ತಿ ಇಲ್ಲ. ರುಬ್ಬಕ್ಕೆ ನಾನು ಕಾಯಿ ತೊಗೊಂಡಿದ್ದೀನಿ, ತುರ್ಕೋಬೋದು ಕೊಬ್ಬರಿ. ಆ್ಯಂಡ್ ಮತ್ತು ಇಲ್ಲಿ ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ ರುಬ್ಕೊಳ್ಳೋಕ್ಕೆ.
ಆ್ಯಂಡ್ ಆಮೇಲೆ ಇದು ವಿಜಿಲ್ ಆದಮೇಲೆ ಸ್ವಲ್ಪ ಆರ್ಕೊಂಡಾದ್ಮೇಲೆ ಟೊಮ್ಯಾಟೊ ಈರುಳ್ಳಿನ ರುಬ್ಕೋಬೇಕು. ಇಲ್ಲಿ ನಾನು ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಈಗ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಬಿಕಾಸ್ ಅದು ಎಲ್ಲ ಹಾಕಿ ರುಬ್ಬಿದ್ರೆ ಅದು ಫುಲ್ಲು ಗ್ರೈಂಡ್ ಆಗಿರೋಲ್ಲ ನೀಟಾಗಿ, ಬಾಯಿಗೆ ಸಿಗುತ್ತೆ, ಹಂಗೆ ಉಳ್ಕೊಬಿಡುತ್ತೆ, ನೀಟಾಗಿ ಗ್ರೈಂಡ್ ಆಗಲ್ಲ ಅದಕ್ಕೆ. ಸೊ ಈ ಥರ ರುಬ್ಕೋಬೇಕು. ನಾನು ಹೇಳಿದ್ದು ಇದೇ ಥರ, ಈ ಥರ ನೀಟಾಗಿ ಗ್ರೈಂಡ್ ಆಗಲ್ಲ. ಆ ಥರ ಇದ್ದರೆ ಸಾಂಬಾರು ಮಧ್ಯೆ ಮಧ್ಯೆ ಸಿಗುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕು. ತುರಿದಿರೋದಾದರೆ ಓಕೆ, ಏನಾಗಲ್ಲ. 1 5 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನು 3 ವಿಷಲ್ಸ್ ಆಯ್ತು, ಆಫ್ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನು ಕುಟ್ಕೊಳ್ಳೋಣ ಕುಟಾಣಿಗೆ. ಇದು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಇದ್ರ ಪ್ರೈಸ್ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. ಕಾಂಬೋದಲ್ಲಿ ಆರ್ಡರ್ ಮಾಡಿದ್ದು ಇದು. ಆ್ಯಂಡ್ ಇದು ಒಗ್ಗರಣೆ ಹಾಕೋದು, ಇದು ಮ್ಯಾಶರ್, ಇದು ಆನಿಯನ್ ಕಟ್ ಮಾಡೋಕ್ಕೆ, ತರಕಾರಿ ಕಟ್ ಮಾಡೋಕ್ಕೆಲ್ಲ ಆಗುತ್ತೆ. ಬಟ್ ತುಂಬ ಫೈನ್ ಕಟ್ ಆಗುತ್ತೆ. ಸೊ ಈ 4 ಎಷ್ಟಾಯಿತು ಅಂತ ನಾನು ಮರ್ತೋಗಿದ್ದೀನಿ, ಆಮೇಲೆ ಹೇಳ್ತೀನಿ ನಾನು. ಸೊ ಕ್ವಾಲಿಟಿ ವೈಸ್ ಇಟ್ ಈಸ್ ಫೈನ್. ಸೊ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಜಜ್ಕೊಳ್ಳೋಣ. ಆ್ಯಂಡ್ ಮತ್ತೊಂದು ಟಿಪ್ಸ್ ಏನಂದರೆ, ಏನಾದರೂ ಪಾತ್ರೆ ಅಂತಾಗಿ ತೊಳೆದಿಡಬೇಕು. ಸೊ ಅದೊಂದು ಟಿಪ್ಸ್ ಆಗ ಜಾಸ್ತಿ ಪಾತ್ರೆ ಆಗೋದಿಲ್ಲ. ಆ್ಯಂಡ್ ಏನಾದ್ರು ಹಚ್ಬೇಕಾದ್ರೆ ಮರನೋ ಪೇಪರ್ ಹೊಡ್ಕೊಂಡು ಹಚ್ಚಿದ್ರೆ ಸೊ ಇದು ಸರೌಂಡಿಂಗ್ ಕೂಡ ಕ್ಲೀನಾಗಿರುತ್ತೆ. ಇಲ್ಲಿ 3 ನುಗ್ಗೆಕಾಯಿ ಹಾಕ್ಕೊಂಡಿದ್ದೀವಿ, 6 ನುಗ್ಗೆಕಾಯಿ ಕೊಟ್ಟಿದ್ರು. ಇದೊಂದು ತೊಳ್ಕೊಳ್ಳೋಣ. ಸೊ ಇದರಲ್ಲೇ ಸಾಂಬಾರು ಮಾಡೋದು. ಕುಕ್ಕರಲ್ಲಿ ಮಾಡಿದ್ರೆ ಅದು ತುಂಬ ಗಟ್ಟಿ ಬರುತ್ತೆ ಸಾರು, ಜಾಸ್ತಿ ನೀರು ಹಾಕೋಕ್ಕಾಗಲ್ಲ ಅಂತ ಇದರಲ್ಲಿ ಮಾಡ್ತಿರೋದು. ಆ್ಯಂಡ್ ತೊಳ್ಕೊಂಡಿದ್ದೀನಿ. ವಿಜಿಲ್ ಹೋದ್ಮೇಲೆ ಕಾಳನ್ನ ಮತ್ತು ಟೊಮೆಟೊ, ಈರುಳ್ಳಿನ ಸಪ್ರೇಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟು, ಆಮೇಲೆ ಕಾಯಿ ಮತ್ತು ಆಗಲೇ ನಾವೇನೇನು ರುಬ್ಕೊಳಕ್ಕೆ ಹಾಕ್ಕೊಂಡಿದ್ವಿ ಅದನ್ನು ಹಾಕಿ ರುಬ್ಕೊಂಡ್ರೆ ರೆಡಿ ಆಗುತ್ತೆ. ಸೊ ಆಮೇಲೆ ಅದೇ ಮಿಕ್ಸರ್ ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮತ್ತು ತಪ್ಪಲೆ ಒಳಕ್ಕೆ ಹಾಕಬೇಕು. ಸ್ವಲ್ಪ ಅದರಲ್ಲಿ ಇರುತ್ತಲ್ಲ ಮಸಾಲ, ಅದು ಕೂಡ ವೇಸ್ಟ್ ಆಗಬಾರ್ದು ಅಂತ. ಆಮೇಲೆ ಕ್ವಾಂಟಿಟಿ ತಕ್ಕನಾಗೆ ಎಷ್ಟು ನೀರು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಉಪ್ಪು ಹಾಕಿದ್ರೆ ರೆಡಿ ಆಗುತ್ತೆ. ಸೊ ಇದನ್ನು ಒಂದು ಕಡೆ ಇಟ್ಬಿಟ್ಟು ಸ್ವಲ್ಪ ಒಗ್ಗರಣೆ ಆದಮೇಲೆ ಕುದಿಬೇಕು. ಕುದ್ದಾದಮೇಲೆ ಸಾಂಬಾರು ರೆಸಿಪಿ ರೆಡಿ ಆಗುತ್ತೆ. ಸೊ ಆವಾಗಲೇ ನಾವು ಒಗ್ಗರಣೆಗೆ ಏನೇನು ಎತ್ತಿಟ್ಕೊಂಡಿದ್ವಿ ಅದನ್ನೆಲ್ಲ ಒಗ್ಗರಣೆ ಮಾಡಿ ಸಾಂಬಾರಿಗೆ ಹಾಕಿ ಒಂದು ಕುದಿಸಿದ್ರೆ ಒಂದು ಸ್ವಲ್ಪ ಹೊತ್ತು ಸಾಂಬಾರು ರೆಸಿಪಿ ರೆಡಿ ಆಗುತ್ತೆ. ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ. ನಂಗೆ ಮುದ್ದೆ ಕೂಡ ಮಾಡೋಕ್ಕೆ ಬರುತ್ತೆ, ಬಟ್ ಪರ್ಫೆಕ್ಟಾಗಿ ಬರೋಲ್ಲ. ಅದು ಓಡಿಸೋದು ಅಂತ ಎಲ್ಲ ಹೇಳ್ತಾರಲ್ಲ, ನೋಡ್ತಿರ್ಬೋದು ಆಲ್ರೆಡಿ ಪಾತ್ರೆ ಎಲ್ಲ ಎಷ್ಟೊಂದಾಗಿತ್ತು. ಸೊ ನಮ್ಮ ಮನೇಲಿ 4 ಜನ ಇದ್ದೀವಿ. 4 ಜನಕ್ಕೆ ಒಂದು ಚೊಂಬಿದೆ ನಮ್ಮ ಮನೆಯಲ್ಲಿ, ಅದರಲ್ಲಿ ಅಳತೆ ತೊಗೋತೀನಿ. 1.5 ಚೊಂಬು ಹಾಕಿದ್ದೆ ನೀರು. ಆಮೇಲೆ ಸ್ವಲ್ಪ ಕುದ್ದಾದ್ಮೇಲೆ ಉಪ್ಪು ಹಾಕ್ಕೊಂಡು ಸೊ ನಾನು ತಿರ್ಕೋತೀನಿ. 2 ಕಪ್ ಆಗೋಷ್ಟು ನಾನು ರಾಗಿ ಹಸಿಟ್ಟನ್ನ ಹಾಕೋತೀನಿ. ಅದು ಸ್ವಲ್ಪ ಗಂಟು ಆಗದೆ ಇರೋ ಥರ ನಾನು ಒಂದು ಸೌಟಲ್ಲ, ಅದನ್ನು ಏನಂತಾರ ಗೊತ್ತಿಲ್ಲ ನನಗೆ, ಅದನ್ನು ಇಟ್ಕೊಂಡು ನಾನು ಫುಲ್ಲು ತಿರುಗ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಕೊಂಡು ಆಮೇಲೆ ನಾನು ಅದನ್ನು ಒಂದು ತಟ್ಟೆ ಅಥವಾ ಏನು ತರಕಾರಿ ಹೆಚ್ಚುತ್ತಾರಲ್ಲ ಅದ್ರ ಮೇಲೆ ಹಾಕ್ಕೊಂಡು ತಿರುಗ್ಕೊಂಡೆ. ಸೊ ನನಗೆ ಮುದ್ದೆ ಮಾಡೋದಕ್ಕೆ ಬರುತ್ತೆ, ಆದರೆ ಪರ್ಫೆಕ್ಟಾಗಿ ಬರೋಲ್ಲ. ಒಂದು ಸಲ ತೆಳುವಾಗುತ್ತೆ, ಒಂದು ಸಲ ಗಟ್ಟಿ ಆಗುತ್ತೆ. ಇವತ್ತು ಸ್ವಲ್ಪ ತೆಳುವಾಗಿತ್ತು, ಒಂದೇ ಒಂದು ಮುದ್ದೆ, ಅದು ಹೆಂಗಂತ ನನಗೂ ಗೊತ್ತಿಲ್ಲ. ಸೊ ಕಟ್ಟಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟೆ. ನಮ್ಮಮ್ಮ ಹೂವು ಕಟ್ತಿದ್ರು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗ್ವರೆಗೂ ಕಾಯ್ತಾ ಇರಿ. ನಾನು ಡೈಲಿ ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ, ಅದು ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ.